Digital entertainment. Now available on your cable TV. Den Digital Cable is here. ಸುದ್ದಿ ಸಮಯದ ಪ್ರಾಯೋಜಕರು ಗುದ್ಗೆ ಆಸ್ಪತ್ರೆ ಬೀದರ್. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್ ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲ್ಯಾಕ್ಸ್ ರೂಮ್, ಶೋರ್ಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ಸುದ್ದಿ ಸಮಯದ ಸಹ ಪ್ರಾಯೋಜಕರು ನಿಸರ್ಗ ಟೌನ್ಶಿಪ್ ಬೀದರ್. ನಿಸರ್ಗ ಟೌನ್ಶಿಪ್ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಬಹುದಿನಗಳ ಮನೆ ಕಟ್ಟುವ ಕನಸನ್ನು ನನಸಾಗಿಸುವ ಅವಕಾಶ ಕೂಡಿ ಬಂದಿದೆ. ಚಿಕ್ಪೇಟ್ ರಿಂಗ್ ರೋಡ್ ನಲ್ಲಿ ಓಪನ್ ಪ್ಲಾಟ್ಗಳು ಬೀದರ್ ಬಸ್ ಸ್ಟ್ಯಾಂಡ್ ದಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬೀದರ್ ಬಸ್ ಸ್ಟ್ಯಾಂಡ್ ದಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬುಕಿಂಗ್ ಆಗಿ ಸಂಪರ್ಕಿಸಿರಿ. ನಮ್ಮ ಕಚೇರಿ ವಿಳಾಸ ನೇರ್ RTO ಆಫೀಸ್, ಪ್ರತಾಪ್ ನಗರ್, ಬೀದರ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ತಂದಿದೆ ಗೋಲ್ಡನ್ ಡೈಮಂಡ್ ಶೋ. ಫೆಬ್ರವರಿ 10ರಿಂದ 12ರವರೆಗೆ ಓಲ್ಡ್ ಕೈವಲ್ಯ ಬಿಲ್ಡಿಂಗ್, ಮಡಿವಾಲ ಚೌಕ್ ಹತ್ತಿರ, ಬೀದರ್. ಗೋಲ್ಡ್, ಡೈಮಂಡ್ಸ್, ಪ್ಲಾಟಿನಂ ಅಂಡ್ ಪ್ರೆಷಿಯಸ್ ಜೆಮ್ ಜ್ಯುವೆಲರೀಸ್ ಗಳ ಎಕ್ಸ್ಕ್ಲೂಸಿವ್ ಎಕ್ಸಿಬಿಷನ್ ಹಾಗೂ ಸೇಲ್. ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ನೊಂದಿಗೆ ಪಡೆಯಿರಿ ಅಶೋರ್ಡ್ ಗಿಫ್ಟ್ಸ್. ಪ್ರತಿ ಪರ್ಚೇಸ್ ನೊಂದಿಗೆ ಲಕ್ಕಿ ಡ್ರಾ ಮೂಲಕ ಗೋಲ್ಡ್ ಬಾರ್ ಗೆಲ್ಲುವ ಅವಕಾಶ ಹೊಂದಿರಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ನಂದಿನಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಅಕ್ರಮ, MLC ಮಲ್ಕಾಪುರೆ ಆರೋಪ. ಲಾಟರಿ ಮೂಲಕ ಆಶ್ರಯ ಮನೆ ಫಲಾನುಭವಿಗಳ ಆಯ್ಕೆಗೆ ಬೀದರ್ ದಕ್ಷಿಣ ಶಾಸಕ ಅಶೋಕ್ ಖೇಣಿ ಆಗ್ರಹ. ಗಾದಗಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಸಕ ರಹೀಂ ಖಾನ್ ಪಣ. ವಸಂತ ಪಂಚಮಿ ನಿಮಿತ್ತ ಜನಸೇವಾ ಶಾಲೆಯಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮ. ಶ್ರೀಮಂಡಲ ಗ್ರಾಮದಲ್ಲಿ ಚಂದ್ರಕಾಂತ್ ಹಿಪ್ಪಳಗಾಂವ್, ಸಂಜಯ್ ಜಾಗೀರ್ದಾರ್ ಅವರಿಗೆ ಅದ್ದೂರಿ ಸನ್ಮಾನ. ವಾರ್ತೆಗಳ ವಿವರ. ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಅಕ್ರಮ, ಅನ್ಯಾಯ ನಡೆಯುತ್ತಿದೆ. ಕೂಡಲೇ ಈ ಸಿದ್ಧಪಡಿಸಿದ ಪಟ್ಟಿಯನ್ನು ರದ್ದು ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ರಘುನಾಥ್ ರಾವ್ ಮಲ್ಕಾಪುರೆ ಆಗ್ರಹಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ KDP ಸಭೆಯಲ್ಲಿ ಭಾಗವಹಿಸಿದ ವಿಧಾನ ಪರಿಷತ್ ಸದಸ್ಯ ರಘುನಾಥ್ ರಾವ್ ಮಲ್ಕಾಪುರೆ ಅವರು ಮಾತನಾಡಿ, ಬೀದರ್ ವಿಧಾನಸಭಾ ಕ್ಷೇತ್ರದ ಯರ್ನಳ್ಳಿ, ಜನವಾಡ, ಇಸ್ಲಾಂಪುರ್, ಗಾದಗಿ ಮುಂತಾದ ಪಂಚಾಯತ್ಗಳಲ್ಲಿ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಬಡವರಿಗೆ ಅನ್ಯಾಯ ಮಾಡಲಾಗಿದೆ. ಹೀಗಾಗಿ ಈಗಿರುವ ಫಲಾನುಭವಿಗಳ ಪಟ್ಟಿ ರದ್ದು ಮಾಡಬೇಕು ಎಂದು ಆಗ್ರಹಿಸಿದರು. ಈ ವಿಷಯಕ್ಕೆ ಸಂಬಂಧಿಸಿದ 2016-17 ಸಾಲಿನ ಬಸವ ವಸತಿ ಯೋಜನೆ ಅಡಿಯಲ್ಲಿ ಬೀದರ್ ಉತ್ತರ ಮತಕ್ಷೇತ್ರ ದಯವಿಟ್ಟು ತೆಗೆದುಬಿಡಿ. ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋ ಅಲಿ ಅಂಬರ್, ಮುಮ್ತಾಪುರ್ ಗ್ರಾಮ, ಜನವಾಡ ಹಾಗೂ ಯರ್ನಳ್ಳಿ, ಇಸ್ಲಾಂಪುರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಅರ್ಹ ಫಲಾನುಭವಿ ಪಟ್ಟಿ ಆಯ್ಕೆ ಮಾಡಿ ಈ ಪತ್ರದಿಂದ ಲಗತ್ತಿಸುತ್ತೇನೆ. ಪ್ರಯುಕ್ತ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ತುರ್ತು ಸಭೆಯನ್ನು ಕರೆದು ಸದರಿ ಫಲಾನುಭವಿಗಳ ಆಯ್ಕೆ ಮಾಡಿ ಮುಂದಿನ ಸೂಕ್ತ ಕ್ರಮಗಳು ಯಾರಿಗೆ ಕೊಡ್ತಾರೆ? ಸನ್ಮಾನ್ಯ ಕಾರ್ಯ ಒಂದೇ ಇದು ಯಾರಿಗೆ ಕೊಡ್ತಾರೆ? ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಕೊಡ್ತೀವಿ, ಒಂದೇ ಕೊಡ್ತೀವಿ.
ಕಾರ್ಯನಿರ್ವಾಹಕ ಸರ್ಕಾರ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ವತಿಯಿಂದ ಏನ್ ನಿಯಮ ಇದೆ ಆ ಆದೇಶದಂತೆ ಲಗತ್ತಿಸಿದ ಪಟ್ಟಿಯಲ್ಲಿರುವ ಫಲಾನುಭವಿಗಳನ್ನು ಬೀದರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಆದೇಶಿಸಿದರು. ಈ ಸಭೆಯಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರಾದ ರಾಜಶೇಖರ್ ಪಾಟೀಲ್, ರಹೀಂ ಖಾನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಭಾರತಿಬಾಯಿ ಶೇರಿಕಾರ್, ಉಪಾಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಪಾಟೀಲ್, ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹಾದೇವ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ R ಸೆಲ್ವಮಣಿ, ಶಾಸಕರಾದ ಅಶೋಕ್ ಖೇಣಿ, ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಜಿಲ್ಲೆ ಮಟ್ಟದ ಅಧಿಕಾರಿಗಳು ಇದ್ದರು. ರಘುನಾಥ್ ಮಲ್ಕಾಪುರಿ ಅವರು ಏನೊಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ. ವಸತಿ ಯೋಜನೆಯಲ್ಲಿ ಅವ್ಯವಹಾರ ಆಗಿದೆ, ಅಕ್ರಮ ಆಗಿದೆ, ಹಾಗೆ ಹೀಗೆ ಅವ್ಯವಹಾರ ಅಕ್ರಮದ ಬಗ್ಗೆ ಏನಾದರೂ ಒಂದ್ ವೇಳೆ ಪುರಾವೆ ಸಹಿತ ದೂರುಗಳಿದ್ರೆ ಅದರ ವಿಚಾರಣೆಗೆ ನಾನು ಆದೇಶ ಕೊಡ್ತೇನೆ. ಒಂದನೇದು. ಎರಡನೇದು, ಈಗೇನು ಪಟ್ಟಿ ಏನ್ ಕೊಟ್ಟಿದ್ದಾರೆ ಇದು ಯಾವುದು ಪಟ್ಟಿ ಏನಪ್ಪಾ ಬೀದರ್ ಇಯೋ ಯಾರು ಇದು ಪಟ್ಟಿ ಫೈನಲ್ ಆಗಿದೇನಪ್ಪ ನಿಯಮದಲ್ಲಿ ಬದಲಾವಣೆ ಮಾಡಿದ್ದೀವಿ. ಆ ಪ್ರಕಾರ ಶಾಸಕರು ಗ್ರಾಮ ಪಂಚಾಯತಿಗಳ ಇನ್ನೊಂದು ಕುರ್ಸಿ ಹಾಕ್ರಪ್ಪ ಗ್ರಾಮ ಪಂಚಾಯತಿಗಳ ಪಟ್ಟಿಯನ್ನು ಆಯ್ಕೆ ಮಾಡ್ತಾರೆ ಅದು ಮಾಡಿದ್ಮೇಲೆ ಮಾನ್ಯ ಶಾಸಕರು ಸಲಹೆ ಕೊಡ್ತಾರೆ, ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಸಲಹೆ ಕೊಡ್ತಾರೆ. ಮಾನ್ಯ ಯಾರೇ ಸಲಹೆ ಕೊಟ್ಟರು ಎಲ್ಲಾ ಪಟ್ಟಿ ಇಟ್ಕೊಂಡು ಗ್ರಾಮ ಸಭೆಯಲ್ಲಿ ಯಾರ್ಯಾರು ಹೇಳ್ತಾರೆ ಪಟ್ಟಿ ಬರ್ಕೊಂಡು ಯಾರು ವಸ್ತಿ ರೈತರಿದ್ದಾರೆ, ಯಾರು ನಿವೇಶನ ರೈತರಿದ್ದಾರೆ, ನಮ್ಮ SLCC ಒಂದು ವರದಿ ಎಲ್ಲ ಇದೆ. ಅದರ ಪ್ರಕಾರ ಕ್ರಮಬದ್ಧವಾಗಿ ನಿಯಮಾನುಸಾರ ಆ ಪ್ರಸ್ತಾವನೆ ಮಾಡಿಕೊಂಡು ನೀವು ಇಒ ಕಡೆಯಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಂಪ್ಲೀಟ್ ಅದು ಪ್ರಸ್ತಾವನೆ ಸಲ್ಲಿಸಿ ಜಾಗೃತ ಸಮಿತಿ ಮತ್ತು ಶಾಸಕ ಅಧ್ಯಕ್ಷರಲ್ಲಿ ಕರೆದು 15 ದಿವಸ ಒಳಗಾಗಿ ಅಂತಿಮವಾಗಿ ಪಟ್ಟಿ ನಿರ್ಮಾಣ ತಯಾರು ಮಾಡಿ ಅದನ್ನು ಕಳಿಸ್ಕೊಡಿ. ಅರ್ಥ ಆಯ್ತಾ? ಆಶ್ರಯ ಯೋಜನೆಯ ಮನೆಗಳು ಬಡ ಫಲಾನುಭವಿಗಳಿಗೆ ದೊರೆತಿಲ್ಲ, ಹೀಗಾಗಿ ಅವರು ಲಾಟರಿ ಮೂಲಕ ಫಲಾನುಭವಿಗಳ ಆಯ್ಕೆ ಮಾಡಬೇಕು ಎಂದು ಬೀದರ್ ದಕ್ಷಿಣ ಶಾಸಕ ಅಶೋಕ್ ಖೇಣಿ ಒತ್ತಾಯಿಸಿದರು. ಒಂದು ಆಶ್ರಯ ಮನೆ ಪಡೆಯಬೇಕಾದರೆ 30,000 ರೂಪಾಯಿಗಳು ಲಂಚವನ್ನು ಕೊಡಬೇಕಾಗುತ್ತದೆ. ಬಡವರಿಗೆ ಅಷ್ಟೊಂದು ಹಣ ಕೊಡಲು ಸಾಧ್ಯವಿಲ್ಲ. ಉಳ್ಳವರು ಹಣ ಕೊಟ್ಟು ಮನೆ ಮಾಡಿಕೊಳ್ಳುತ್ತಿದ್ದಾರೆ. ಲಂಗೊಳಿತನ ತಪ್ಪಿಸಲು ಆಶ್ರಯ ಫಲಾನುಭವಿಗಳನ್ನು ಲಾಟರಿ ಮೂಲಕ ಆಯ್ಕೆ ಮಾಡಿದ್ದಾರೆ. ಉತ್ತಮ ಎಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ KDP ಸಭೆಯಲ್ಲಿ ಭಾಗವಹಿಸಿದ ಬೀದರ್ ದಕ್ಷಿಣ ಶಾಸಕ ಅಶೋಕ್ ಖೇಣಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದರು. Under no they are not satisfied because there is a lot of corruption happening and nobody is doing anything about the corruption. One ಮನೆಗೆ 30,000 ತಗೋತಾ ಇದ್ದಾರೆ. ಯಾರು 30,000 ಇಲ್ಲ 30,000 ಇಂಪೋರ್ಟೆಡ್ ಅಲ್ಲ ಕಾಸ್ಟಿಂಗ್ 30,000 ಯಾರು ನಿಜವಾಗ್ಲೂ ಬಡವರಿದ್ದಾರೆ ಅವರಿಗೆ 30,000 ಕೂಡ ಕೆಪಾಸಿಟಿ ಇಲ್ಲ. ಸೇಮ್ ಫ್ಯಾಮಿಲಿ ಮನೆಗಳು ಆಗ್ತಾ ಇದಾವೆ. ಅದು ದಿಸ್ ಇಸ್ ರಾಂಗ್. ಓಕೆ ಹೇಳ್ತಾರೆ ವಿಡಿಯೋ ಮಾಡ್ರಿ ಅದು ಮಾಡ್ರಿ, ಯಾರಿಗೆ ಕೆಪಾಸಿಟಿ ಇಲ್ಲ ಎಲ್ಲ ಅನ್ಸ್ಬಿಟ್ಟಿದ್ದಾರೆ. ಅವ ಯಾವ ಗುಂಡ ತರ್ತಾನೆ ಎಲ್ಲ ಕೊಡ್ತಾರೆ. ಕೆಲವು ನಿಯಮಾವಳಿಗಳು ಸರ್ಕಾರದ ಮಟ್ಟದಲ್ಲಿ ಮಾಡಲಾಗಿದೆ. ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ, ರಾಜ್ಯ ಮಟ್ಟದಲ್ಲಿ, ಕೇಂದ್ರದ ಮಟ್ಟದಲ್ಲಿಯೂ ಯಾವ ರೀತಿಯಲ್ಲಿ ಫಲಾನುಭವಿಗಳ ಹಂಚಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಲ ಚರ್ಚೆ ಆಗಿದೆ. ಎಲ್ಲಾ ತಜ್ಞರು ಕೂಡಿಕೊಂಡು, ರಾಜಕೀಯ ವಿಶ್ಲೇಷಕರೆಲ್ಲರೂ ಕೂಡಿಕೊಂಡ್ರೆ ಗ್ರಾಮ ಸಭೆ ಮುಖಾಂತರ ಮಾಡಿದರೆ ಮಾತ್ರ ಅದು ಸರಿ ಆಗ್ತದೆ. ಲಾಟ್ರಿ ಮಾಡಿದ್ರು ಯಾರ್ಯಾರ್ದ ಹೆಸರುಗಳು ಬರ್ಬೋದು ಅನ್ನುವಂತ ದೃಷ್ಟಿಯಿಂದ ಎಲ್ಲರೂ ನಾವೆಲ್ಲ ಭ್ರಷ್ಟಾಚಾರ ವಿರುದ್ಧನೇ ಇವತ್ತಿನ ದಿವಸ ಇದ್ದೀವಿ. ಅದರಲ್ಲಿ ನಮ್ಮ ಸರ್ಕಾರನೂ ಇದೆ, ನಾವು ಇದ್ದೀವಿ, ನಮ್ಮ ಸನ್ಮಾನ ಮುಖ್ಯಮಂತ್ರಿಗಳು ಇದ್ದಾರೆ. ಗಾದಗಿ ಗ್ರಾಮವನ್ನು ಮಾದರಿ ಮಾಡುವೆ. ನೀರು, ರಸ್ತೆ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಇತರೆ ಮೂಲಭೂತ ಸೌಲಭ್ಯಗಳು ಗ್ರಾಮಸ್ಥರಿಗೆ ಕಲ್ಪಿಸುವೆ ಎಂದು ಬೀದರ್ ಶಾಸಕ ರಹೀಂ ಖಾನ್ ತಿಳಿಸಿದರು. ಗ್ರಾಮ ಸಭೆ ಮೂಲಕವೇ ಆಶ್ರಯ ಯೋಜನೆ ಫಲಾನುಭವಿಗಳ ಆಯ್ಕೆ ಮಾಡುವುದು ಉತ್ತಮ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜನಪ್ರತಿನಿಧಿಗಳು, ತಜ್ಞರು ಚರ್ಚಿಸಿ ಈ ಪದ್ಧತಿ ಜಾರಿಗೆ ತಂದಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆ ನೀಡಿದರು. ಶಾಸಕ ರಹೀಂ ಖಾನ್, ವಿಜಯಕುಮಾರ್ ಪಾಟೀಲ್ ಗಾದಗಿ ಅವರಿಗೆ ಗಾದಗಿ ಗ್ರಾಮಸ್ಥರು ಸನ್ಮಾನಿಸಿದರು.
ಬೀದರ್ ತಾಲೂಕಿನ ಗಾದಿಗಿ ಗ್ರಾಮದಲ್ಲಿ ಗ್ರಾಮ ವಿಕಾಸ ಯೋಜನೆಯಡಿ 1.87 ಲಕ್ಷ ರೂಪಾಯಿಗಳಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ, ಸಮುದಾಯ ಭವನ, ಸೋಲಾರ ದೀಪ, ಜಿಮ್ ಕಟ್ಟಡ, ತಿಪ್ಪುಗುಂಡಿ ನಿರ್ಮಾಣ, ಮಂದಿರಗಳಲ್ಲಿ ಜೀರ್ಣೋದ್ಧಾರ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳು ಮಾಡಲಾಗುತ್ತದೆ. ಗಾದಗಿದಿಂದ ಶ್ರೀಮಂಡಲ ರಸ್ತೆ ಕೆಲಸ ಕೈಗೊಳ್ಳಲಾಗುವುದು ಎಂದು ಶಾಸಕ ರಹೀಂ ಖಾನ್ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಪಾಟೀಲ್ ಗಾದಗಿ, ವೀರಪಕ್ಷ ಗಾದಗಿ, ಸಜದ್ ಅಲಿ, ಚಂದ್ರಕಾಂತ್ ನಾಗಶೆಟ್ಟಿ ಪಾಟೀಲ್, ಮುಫೆನ್ ಸಿದ್ರಾಮ್ ಘಂಟೆ, ವರದಯ್ಯ ಸ್ವಾಮಿ, ಚಂದ್ರಮ್ಮ ಮೈಮಗ್ ಹಾಗೂ ಗ್ರಾಮದ ಗಣ್ಯರು, ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಾನ್ಯ ಶ್ರೀ ರಹೀಂ ಖಾನ್ ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರ್ತಾ ಇದ್ದಾರೆ. ಶಾಲು ಹೊದಿಸಿ ಸನ್ಮಾನ ಮಾಡ್ತಾ ಇದ್ದಾರೆ. ಗ್ರಾಮದ ಏಳಿಗೆಗಾಗಿ ತಾವು ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ತಮಗೆ ಭಗವಂತನಿಂದ ಶುಭಾಶಯಗಳನ್ನು ಕೋರ್ತಾ ಇದೀವಿ. ಚಪ್ಪಾಳೆ ತಟ್ಟಬೇಕು ಎಲ್ಲರೂ ಜೋರಾಗಿ ದಯವಿಟ್ಟು. ಗಾದಗಿ ಜನ ಎಲ್ಲರೂ ಚಲೋ ಇದ್ದೀವಿ, ಆದ್ರೆ ದೀಪದ ಕೆಳಗೆ ಕತ್ತಲಿದ್ದಂಗ ನಮ್ಮೂರು ಡೆವಲಪೇ ಆಗಲ್ಲ ಉಂಟು. ಅದು ಹೆಂಗೆ ದೀಪದ ಕೆಳಗೆ ಇದ್ದೇವೆ, ನಮ್ಮ ಕರ್ನಾಟಕ ರೋಶನಿ ಹೆಚ್ಚು ಸಿಗಬೇಕು. ಆದ್ರೆ ಏನು PHC ಸೆಂಟರ್ ಬಂತು, ಚಿಮ್ಕೋಡ್ ಚಿಲ್ಲರಿಗೆ ಹೋಯ್ತು. ಇನ್ನು ಯಾವುದೇ ಒಂದು KEB ಬಂತು, ಅದನ್ನು ಚಿಲ್ಲರಿಗೆ ಚಿಮ್ಕೋಡ್ಗೆ ಹೋಯ್ತು. ಪ್ರತಿ ಯಾವುದೇ ದೊಡ್ಡ ದೊಡ್ಡ ಯೋಜನೆಗಳು ಎಲ್ಲ ದುಡ್ದು ನಡೆದವ. ಯಾಕಂದ್ರೆ ನಾವು ಬೀದರ್ ಸಮೀಪ ಇದ್ದೇವೆ ಅಂತ ನಮ್ಗೆಲ್ಲರೂ ನಿರ್ಲಕ್ಷ್ಯ ಮಾಡ್ತಾ ಇದಾರೆ. ಆ ನಿರ್ಲಕ್ಷ್ಯ ಆಗ್ಬಾರ್ದು. ಯಾಕಂದ್ರೆ ಇಲ್ಲಿನ ಜನ ಒಂದೇ ಒಂದು ಉಪಕಾರ ಮಾಡ್ರೆ ಸಾಯ ತನಕ ಮರೆಯಲ್ಲ. ಒಂದು ವಾರ್ಡ್ಗಳಿಂದ ಎಲ್ಲ ವಾರ್ಡ್ ವೈಸು ಸದಸ್ಯರು ಮತ್ತು ಆ ಇಂಜಿನಿಯರ್ಗಳು ಕೂಡಿ ಸರ್ವೆ ಮಾಡಿ ಯಾವ ವಾರ್ಡ್ನಲ್ಲಿ ಏನು ಕೆಲಸ ಇಟ್ಕೊಳ್ಬೇಕು ಅಂತ ಹೇಳಿ, ಯಾವುದು ಜರೂರಿ ಅದ, ಯಾವುದು ನೆಸಸರಿ ಅದ ಅಂತ ಕೆಲಸಗಳನ್ನು ಈ ಸ್ಕೀಮ್ನಲ್ಲಿ ತಗೊಂಡಿದ್ದಾರೆ. ಇದು ಯಾರು ಅವರು ಅಲ್ಲೇ ಕುಂತು ಮಾಡಿದ ಸ್ಕೀಮ್ ಅಲ್ಲ. ಅದಕ್ಕೆ ನಮ್ಮ ಗ್ರಾಮದ ಏನು ಎಲ್ಲ ವಾರ್ಡ್ಗಳು ಬರ್ತಾವ, ಎಲ್ಲ ವಾರ್ಡ್ದಲ್ಲಿ ಇದ್ರ ಕೆಲಸ ಆಗ್ತದ. ಮತ್ತು ಎಲ್ಲ ಸಮುದಾಯ ಭವನದ ಏನು ಕಮ್ಯುನಿಟಿಗೆ ಹಾಲ್ಗಳವ, ಆ ಕಮ್ಯುನಿಟಿಗೆ ಹಾಲ್ಗಳು ಕೂಡ ಏನದ ಅಂದ್ರೆ ಇದ್ರಾಗ ಡೆವಲಪ್ ಆಯ್ತವ. ಈ ಕೆಲಸ ಫಾಸ್ಟ್ ವಿತಿನ್ 1 ತಿಂಗಳಿನಲ್ಲಿ ಇದು ಎಲ್ಲ ಕೆಲಸ ಮುಗಿಸ್ಬೇಕಂತ ನಾನು ಹೇಳಿದ್ದೀನಿ. ಮತ್ತು ಬೇರೆ ಯಾವುದು ಸಮಸ್ಯೆ ಇದ್ದರೂ ತಾವು ಹೇಳ್ಬೋದು. ಈಗ ಮೇನ್ ಸಮಸ್ಯೆ ಏನಿದೆ, ಬೀದರ್ಲಿಂದ ಮೇನ್ ರೋಡ್ ಏನು ಗಾದಗಿಲಿಂದ ಮುಂದೆ ಚಿಮ್ಕೋಡ್ ಹೋಗ್ತದೆ, ಇಲ್ಲಿ ಶ್ರೀಮಂಡಲ್ ಹೋಗ್ತದೆ, ಆ ರೋಡಿಂದು ಸಮಸ್ಯೆ ಇದೆ. ಆ ರೋಡ್ 100% ನಾನು ಮಾಡಿಸ್ತೀನಿ ಅಂತ ತಮ್ಮೆಲ್ಲರಿಗೆ ಹೇಳ್ತೀನಿ. और विपक्ष बोले गादगी एक बहुत ही एक दिल है, इंसान का जिस्म में दिल जैसा रहता है वो दिल है. और जरूर गादगी से पॉलिटिक्स इतने मेरे MLA क्षेत्र में कम से कम 50 गांव है, और किसी का गांव कभी लिया गया है शहर में तो गादगी का नाम लिया जाता है. ಮಾಧವನಗರ ಜನಸೇವಾ ಪ್ರಾಥಮಿಕ ಶಾಲೆಯಲ್ಲಿ ವಸಂತ ಪಂಚಮಿ ನಿಮಿತ್ತ ಸರಸ್ವತಿ ಪೂಜೆ ಕಾರ್ಯಕ್ರಮ ನಡೆಯಿತು. ಜನಸೇವಾ ಪ್ರಾಥಮಿಕ ಶಾಲೆಯಲ್ಲಿ ವಸಂತ ಪಂಚಮಿ ನಿಮಿತ್ತ ಸರಸ್ವತಿ ಪೂಜೆ ಕಾರ್ಯಕ್ರಮ ಪ್ರತಿ ವರ್ಷ ಆಯೋಜಿಸಲಾಗುತ್ತದೆ. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ನ್ಯಾಯ, ನೀತಿ ಹಾಗೂ ಧರ್ಮದಾನ ಮುಂತಾದ ಸಂಸ್ಕಾರಗಳ ಬಗ್ಗೆ ತಿಳುವಳಿಕೆ ಕೊಡಲಾಗುತ್ತದೆ. ದಾನದಿಂದ ಬರುವ ಹಣವನ್ನು ಕುಷ್ಠರೋಗಿಗಳ, ಅನಾಥರ, ಆದಿವಾಸಿಗಳ ಕಲ್ಯಾಣಕ್ಕೆ ಉಪಯೋಗಿಸಲಾಗುವುದು ಎಂದು ಜನಸೇವಾ ಪ್ರತಿಷ್ಠಾನದ ಆಡಳಿತ ಮಂಡಳಿ ಸದಸ್ಯ ಸೌಭಾಗ್ಯವತಿ ಹೇಳಿದರು. ವಿದ್ಯಾಭ್ಯಾಸ ಅಲ್ಲದೇ ಮಕ್ಕಳಿಂದ ದಾನ, ಧರ್ಮ, ಸಂಸ್ಕಾರ, ಪ್ರೀತಿ, ವಿಶ್ವಾಸ, ನ್ಯಾಯ, ನೀತಿ, ಧರ್ಮ ಇವುಗಳ ಅಡಿಯಲ್ಲಿ ನಮ್ಮ ಶಾಲೆ ನಡೀತಾ ಇದೆ. ಅದರಂತೆ ವಸಂತ ಪಂಚಮಿ ಅಂತ ಹೇಳಿ ಈ ಮಾಸದಲ್ಲಿ ಬರುತ್ತೆ. ಅಂದರೆ ಸರಸ್ವತಿ ಹುಟ್ಟಿದ ದಿನ. ಇದರ ನಿಮಿತ್ತ ನಮ್ಮ ವಿದ್ಯಾಭಾರತಿ ಸಂಸ್ಥೆಯ ಪ್ರಕಾರ ಇಲ್ಲಿ ಇವತ್ತಿನ ದಿನ ನಾವು ಮಕ್ಕಳ ಕೈಯಿಂದ ದಾನ ಅಂತ ಹೇಳಿ ಮಾಡಿಸ್ತೀವಿ. ಆ ದಾನ ಅಂತ ಬಂದಿರುವಂಥ ಹಣವನ್ನು ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುವಂಥ ಜನರಿಗಿರ್ಬೋದು, ಅಥವಾ ಕುಷ್ಠರೋಗಿಗಳ ಮಕ್ಕಳಿಗಿರ್ಬೋದು, ಅಥವಾ ಅನಾಥ ಮಕ್ಕಳಿರ್ಬೋದು. ಹೀಗೆ ಆರ್ಥಿಕವಾಗಿ, ವಿದ್ಯಾಭ್ಯಾಸದಿಂದ, ಶೈಕ್ಷಣಿಕ ವಿಚಾರದಿಂದ ಅಥವಾ ಸಾಮಾಜಿಕವಾಗಿ ದೂರ ಉಳಿದಿರುವಂಥ ಎಲ್ಲ ಕ್ಷೇತ್ರಗಳಿಗೂ ಈ ಒಂದು ಹಣ ವ್ಯಯ ಆಗುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮನ ಪ್ರತಿ ವರ್ಷವೂ ನಾವು ಮಾಡ್ಕೊಬರ್ತೀವಿ. ಸಹ ಶಿಕ್ಷಕರಿಂದ ಹಿಡಿದು, ಕಮಿಟಿ ವತಿಯಿಂದ ಹಿಡಿದು, ಪಾಲಕರ ಬಳಗದಿಂದ ಹಿಡಿದು ನಾವೆಲ್ಲರೂ ಸಹ ನಮ್ಮ ಶಾಲೆಯಲ್ಲಿ ಈ ಒಂದು ದಾನ, ಧರ್ಮ, ನೀತಿ, ನಿಯಮ, ಸಂಸ್ಕಾರ ಇವುಗಳನ್ನು ಅಳವಡಿಸ್ಕೊಂಡು ಶಾಲೆಯನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಅದರ ನಿಮಿತ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
ಈ ಕಾರ್ಯಕ್ರಮದಲ್ಲಿ ಜನಸೇವಾ ಶಾಲೆ ಮುಖ್ಯ ಗುರು ಸಂಗೀತ ನಾಗುರೆ ಹಾಗೂ ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಬೀದರ್ ತಾಲೂಕಿನ ಶ್ರೀಮಂಡಲ ಗ್ರಾಮ ಪಂಚಾಯತ್ ವತಿಯಿಂದ ಉಗ್ರಾಣ ನಿಗಮ ನಿರ್ದೇಶಕ ಚಂದ್ರಕಾಂತ್ ಹಿಪ್ಪರ್ಗಾಂವ್, ಬಿಡಿಎ ಅಧ್ಯಕ್ಷ ಸಂಜಯ್ ಜಾಗೀರ್ದಾರ್ ಅವರಿಗೆ ಸನ್ಮಾನಿಸಲಾಯಿತು. ಶ್ರೀಮಂಡಲ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀ ಪೀಟರ್ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ನಿರ್ದೇಶಕ ಚಂದ್ರಕಾಂತ್ ಹಿಪ್ಪಳಗಾಂವ್ ಹಾಗೂ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸಂಜಯ್ ಜಾಗೀರ್ದಾರ್ ಅವರಿಗೆ ಹೂಮಾಲೆ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಹಿಪ್ಪಳಗಾಂವ್, ಸಂಜಯ್ ಜಾಗೀರ್ದಾರ್ ಮಾತನಾಡಿದರು. ಊರಿನೆಲ್ಲ ಮುಖ್ಯಸ್ಥರು ಎಲ್ಲಾ ಜಾತಿ ಜನಾಂಗದವರು ಕೂಡಿ ಸನ್ಮಾನ ಮಾಡಿದ್ರು. ಅಷ್ಟೆಲ್ಲ 15 ದಿವಸ ನಡೆಯತ್ತ ಕಾರ್ಯಕ್ರಮದಕ್ಕಿಂತ ನಾನು ಎಲ್ಲಕ್ಕ ಶ್ರೇಷ್ಠ ಕಾಣಿಸಿದ ಪ್ರೋಗ್ರಾಮ್ ಅಂದ್ರೆ ಹಿಪ್ಪಳಗಾಂವ್ದು, ಅದರ ನಂತರ ಶ್ರೀಮಂಡಲದ್ದು. ಈ ಶ್ರೀಮಂಡಲ ಗ್ರಾಮ ನನಗೆ ಹೊಸದಲ್ಲ. ನಾನು ಚಿಕ್ಕದ್ರಿಂದ ಈ ಗ್ರಾಮಕ್ಕೆ ನಾನು ಬಹಳ ಸಮೀಪ. ನಾನು ಎರಡು ಸಾರಿ ಈಗ ನಮ್ಮ ಓಣಿದ ಬಂದು ಭಾಷಣ ಮಾಡೋದು. ನಾನು 20-22 ಏಜ್ನ ಹಿಡಿದು ಹನುಮಂತರ ಗುಡಿ ಮೇಲೆ ಭಾಷಣ ಮಾಡವ. ನಾನು ಭಾಷಣ ಇದ್ದೆ ಭಾಗದ ಕಾರ್ಯಕ್ರಮ ಮಾಡ್ತೀನಿ ಖಂಡ ಸಾಹೇಬ್. ಇವತ್ತೇ ನಾನು ಓಣಿದ ತೋರಿಸ್ಕೊಂಡಿದ್ದು. ನಿರಂತರವಾಗಿ ನಾವು ಹೋರಾಟ ಮಾಡ್ತಲೇ ಬಂದಿದ್ದೀವಿ. ಕ್ರೈಸ್ತರಿಗೆ ಒಂದು ಯಾವುದೋ ಒಂದು ಸ್ಥಾನಮಾನ ಸಿಗಲೇಬೇಕು. ಅದಕ್ಕೆ ದೇವರು ಒಂದು ಕರುಣೆಯನ್ನು ತೋರಿಸಿ ಎಲ್ಲ ಲೀಡರ್ಗಳಿಗೆ ಒಂದು ಮನವರಿಕೆ ಮಾಡಿ ಈ ಸಮಾಜ ಯಾವುದಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತದೆ ಅಂತಂದರೆ ಅದು ಕ್ರೈಸ್ತ ಸಮಾಜ ಅದ ಅಂತ ಹೇಳಿ ಇವತ್ತೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನಗೆ. ಈ ಜವಾಬ್ದಾರಿಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲರ ಹಿರುಗಳದು ನನಗೆ ಒಂದು ಸಹಾಯ ಬೇಕು. ಯಾವುದೇ ಒಂದು ಸಮಸ್ಯೆ ಇದ್ದರೆ ತಾವು ಅರ್ಧ ರಾತ್ರಿಗೆ ಬಂದು ನಮ್ಮ ಹತ್ರ ಬಂದು ಯಾವುದೇ ಸಮಸ್ಯೆ ಇದ್ದರೂ ಚರ್ಚೆ ಮಾಡಿ ಆ ಸಮಸ್ಯೆಯನ್ನು ನಾವು ದೂರ ಮಾಡೋಣ. ಅದೇ ರೀತಿ ನಾವು ಬಹಳಷ್ಟು ನಾನು ಬೀದರ್ ಜಿಲ್ಲೆಯಲ್ಲಿ NSU ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಬಹಳಷ್ಟು ಜನರಿಗೆ ಗುರ್ತಿದೆ, ಆದರೆ ಯುವ ಪೀಳಿಗೆಗೆ ಗುರ್ತಿದೆ ನಾವು ಯಾವ ಕೆಲಸ ಮಾಡಿದ್ದೇವೆ ಯಾವುದಿಲ್ಲ ಅಂತ. ಹಿರುಗಳು ಎಲ್ಲ ಬೇಕಾದ್ರೆ ಚಂದ್ರಗದಣ್ಣ ಕೇಳ್ಬೇಕು, ನೀವು ಯಾರು ಹಿರುಗಳು ಬೇಕಾದ್ರೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜಯಶ್ರೀ ಅಂಗದ, ಸದಸ್ಯರಾದ ಬಾಬುರಾವ್, ದತ್ತಾತ್ರಿ ಪಾಟೀಲ್, ಗೋವಿಂದ್ ಅಲ್ಪುರ್, ಶ್ರೀಮತಿ ರೇಷ್ಮಾ ರಾಜ್ಕುಮಾರ್, ಜಗನ್ನಾಥ್ ಮಾಣಿಕ್, ಶ್ರೀಮತಿ ಸಂಗೀತಾ ಶಿವಕುಮಾರ್, ಶ್ರೀಮತಿ ಈಶ್ವರಿ ಕಾಶಪ್ಪ, ಶ್ರೀಮತಿ ನಾಗಮ್ಮ ಮಾಣಿಕ್, ನೆಮತಾಬಾದ್ ಗುರುಲಿಂಗ್, ನೆಮತಾಬಾದ್ ಹಾಗೂ ಗಣ್ಯರಾದ ಶಾಂತಕುಮಾರ್ ಮೇತ್ರೆ, ಭೀಮರಾವ್ ಪಾಟೀಲ್, ರಾಜ್ಕುಮಾರ್ ಶಿದ್ದೆ, ಅಬ್ರಾಹಂ ಜಯಪ್ಪ, ಯೇಶಪ್ಪ ಜಯರಾಜ್, ಸಂಜುಕುಮಾರ್ ಸಾಮ್ವೆಲ್ ಮೇತ್ರೆ ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ತಂದಿದೆ ಗೋಲ್ಡನ್ ಡೈಮಂಡ್ ಶೋ. ಫೆಬ್ರವರಿ 10ರಿಂದ 12ರವರೆಗೆ ಓಲ್ಡ್ ಕೈವಲ್ಯ ಬಿಲ್ಡಿಂಗ್, ಮಡಿವಾಲ ಚೌಕ್ ಹತ್ತಿರ, ಬೀದರ್. ಗೋಲ್ಡ್, ಡೈಮಂಡ್ಸ್, ಪ್ಲಾಟಿನಂ ಅಂಡ್ ಪ್ರೆಷಿಯಸ್ ಜೆಮ್ ಜ್ಯುವೆಲರೀಸ್ಗಳ ಎಕ್ಸ್ಕ್ಲೂಸಿವ್ ಎಕ್ಸಿಬಿಷನ್ ಹಾಗೂ ಸೇಲ್. ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ನೊಂದಿಗೆ ಪಡೆಯಿರಿ ಅಶೋರ್ಡ್ ಗಿಫ್ಟ್ಸ್. ಪ್ರತಿ ಪರ್ಚೇಸ್ ನೊಂದಿಗೆ ಲಕ್ಕಿ ಡ್ರಾ ಮೂಲಕ ಗೋಲ್ಡ್ ಬಾರ್ ಗೆಲ್ಲುವ ಅವಕಾಶ ಹೊಂದಿರಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ಬ್ರೇಕ್ ನಂತರ ಸುದ್ದಿ ಸಮಯಕ್ಕೆ ಸ್ವಾಗತ. ಫೆಬ್ರವರಿ 7ರಿಂದ 28ರವರೆಗೆ ನಡೆಯಲಿರುವ ದಡಾರ ಹಾಗೂ ರುಬೆಲ್ಲಾ ಲಸಿಕಾ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ತಪ್ಪದೆ ಲಸಿಕೆ ಹಾಕಿಸಬೇಕು ಎಂದು ಶ್ರೀ ಸಿದ್ದಾರೂಢ ಮಠದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಸಾರ್ವಜನಿಕರಿಗೆ ಕರೆ ನೀಡಿದರು.
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಫೆಬ್ರವರಿ 7ರಿಂದ 28ರವರೆಗೆ ಬೀದರ್ ಜಿಲ್ಲೆಯಲ್ಲಿ ದಡಾರ ಹಾಗೂ ರುಬೆಲಾ ಲಸಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. 9 ತಿಂಗಳ ಮಗುವಿನಿಂದ 15 ವರ್ಷದ ಮಕ್ಕಳಿಗೆ ತಪ್ಪದೆ ದಡಾರ ಹಾಗೂ ರುಬೆಲಾ ಲಸಿಕೆ ಹಾಕಿಸಿ ಮಕ್ಕಳ ಆರೋಗ್ಯ ಕಾಪಾಡುವಂತೆ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಮಕ್ಕಳ ಪಾಲಕರಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿವಕುಮಾರ್ ಸ್ವಾಮಿ ಮುಂತಾದವರು ಇದ್ದರು. ಭಾರತ ಸರ್ಕಾರವು ಮಕ್ಕಳೇ ಮುಂದಿನ ಪ್ರಜೆಗಳೆಂದು ಅರ್ಥೈಸಿಕೊಂಡು ಮಕ್ಕಳ ಕಲ್ಯಾಣಕ್ಕಾಗಿ ಸುಮಾರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಪ್ರಸ್ತುತವಾಗಿ ವರ್ತಮಾನ ಕಾಲದಲ್ಲಿ ಮಕ್ಕಳಿಗೆ ಗೊಬ್ಬರ ರೋಗ, ರುಬೆಲ್ಲಾ ರೋಗ ಇವೆಲ್ಲ ಅಂಟಿಕೊಳ್ಳುವುದರಿಂದ ಮಕ್ಕಳ ಮಾನಸಿಕ, ಶಾರೀರಿಕ, ಬೌದ್ಧಿಕ ಬೆಳವಣಿಗೆ ಅತ್ಯಂತ ತೊಂದರೆಯಾಗುವುದನ್ನು ಅರಿತು ಭಾರತ ಸರ್ಕಾರವು 9 ವರ್ಷಗಳಿಂದ ಪ್ರಾರಂಭ ಮಾಡಿ 15 ವರ್ಷಗಳ ಪರ್ಯಂತರವಾಗಿ ಇರುವ ಮಕ್ಕಳಿಗೆ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸಲು ದಡಾರ್ ಮತ್ತು ರುಬೆಲ್ಲಾ ಅಂದರೆ MR ಇಂಜೆಕ್ಷನವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಇದೇ ತಿಂಗಳ 7 ತಾರೀಕಿಗೆ ಪ್ರಾರಂಭವಾಗುವ ಈ ಕಾರ್ಯಕ್ರಮವು 28ರವರೆಗೆ ಇದು ಸದಾ ನಡೆಯುತ್ತಾ ಇರುತ್ತದೆ. ನಗರದ ಪಾಟಗಲ್ಲಿ ಗುಂಪಾದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆಯವರು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ವಿಧಾನ ಪರಿಷತ್ ಸದಸ್ಯರ ಅನುದಾನದಡಿ ನಗರದ ಪಾಟಗಲ್ಲಿ ಹಾಗೂ ಗುಂಪದಲ್ಲಿ ವಿವಿಧ ಕಾಮಗಾರಿಗಳಿಗೆ ರಘುನಾಥರಾವ್ ಮಲ್ಕಾಪುರೆ ಗುದ್ದಲಿ ಪೂಜೆ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಾ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಗುತ್ತೇದಾರರು ಹಾಗೂ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಕೆ ರಾಜಮ್ಮ, ನಗರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು, ಓಣಿಯ ಜನರು, ಗಣ್ಯರು ಉಪಸ್ಥಿತರಿದ್ದರು. ಭಾಳ ಸಂತೋಷದಿಂದ ಹಿಂದೆ ನಮ್ಮ ಅರುಣ್ ಕುಮಾರ್ ಅವರು ಶ್ರೀಮತಿಯವರು ಚುನಾವಣೆ ನಿಂತಾಗ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೆ, ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕು, ಮುಂದಿನ ದಿನಗಳದಾಗ ಮುನ್ಸಿಪಾಲ್ಟಿನಲ್ಲಿ ಫಂಡ್ ಸಿಕ್ತು ಅಂದ್ರೆ ಮುನ್ಸಿಪಾಲ್ಟಿನ ಮಾಡಿಸ್ತೀವಿ, ಮುನ್ಸಿಪಾಲ್ಟಿನ ಆಗಲಿಲ್ಲ ಅಂದರೆ ನನ್ನ ಅನುದಾನದಲ್ಲಿ ನಿಮಗೆ ಕೆಲಸ ಕೊಟ್ಟು ಮಾಡ್ತೀನಿ ಅಂತ ಹೇಳಿದೆ. ನಾನು ಅವತ್ತು ನಾನು 1 ರೋಡಿಗೆ ಆಶ್ವಾಸನೆ ಕೊಟ್ಟಿದ್ದೆ, ಇವತ್ತು ಬಡ್ಡಿ ಸಹಿತವಾಗಿ ಎರಡು ರೋಡ್ಗಳನ್ನು ಮಾಡಿಕೊಟ್ಟಿದ್ದೀನಿ. ಇದರ ಸಂಪೂರ್ಣ ಸದುಪಯೋಗ ಎಲ್ಲರೂ ಮಾಡ್ಕೋಬೇಕು. ಮತ್ತು ಎಲ್ಲರೂ ಇದು ಮತ್ತು ಅಧಿಕಾರಿ ಕೂಡ ವಿನಂತಿ ಮಾಡ್ತೀನಿ, ನಾಗರಿಕ ಕೂಡ ವಿನಂತಿ ಮಾಡ್ತೀನಿ, ಒಳ್ಳೆ ಕ್ವಾಲಿಟಿ ವರ್ಕನ್ನು ಮಾಡಿ ಜನರಿಗೆ ಸದುಪಯೋಗ ಆಗೋ ದೃಷ್ಟಿಯಿಂದ ಬಳಸ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ನಂಬರ್ 2ರಲ್ಲಿ ನಮ್ಮ ಫಾಟಕವರ ವಾರ್ಡ್ನಲ್ಲಿ ಅಲ್ಲಿ ಕೂಡ 2.5 ಲಕ್ಷ ರೂಪಾಯಿದು ಒಂದು ಕಾಮಗಾರಿನ ಉದ್ಘಾಟನೆ ಮಾಡಿದ್ದೀನಿ. ಇನ್ನೂ 2-3 ಕೆಲಸಗಳು ಬಾಕಿ ಇದೆ ಅಲ್ಲಿ ಆ ವಾರ್ಡ್ನಲ್ಲಿ, ಪಾಟಗಲ್ಲಿನಲ್ಲಿ. ಅದು ಮುಂದಿನ ವಾರದಲ್ಲಿ ಅದು ಕೂಡ ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡ್ತೀವಿ. ಫೆಬ್ರವರಿ 5ರಂದು ಸಂಜೆ 5 ಗಂಟೆಗೆ ಸಾಯಿ ಆದರ್ಶ ಶಾಲೆ ಆವರಣದಲ್ಲಿ ನಡೆಯಲಿರುವ ಬಲಿಷ್ಠ ಭಾರತ ರೆಜಿಮೆಂಟ್ ಅಭಿವೃದ್ಧಿ ಮತ್ತು ಸೇವಾ ಸಮಿತಿ ಉದ್ಘಾಟನಾ ಸಮಾರಂಭ ನಿಮಿತ್ತ ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು. ಫೆಬ್ರವರಿ 5ರಂದು ಸಂಜೆ 5 ಗಂಟೆಗೆ ನಗರದ ಸಾಯಿ ಆದರ್ಶ ಶಾಲಾ ಆವರಣದಲ್ಲಿ ನಡೆಯಲಿರುವ ಜಾಗೋ ಹಿಂದೂಸ್ತಾನಿ ರಸಮಂಜರಿ ಕಾರ್ಯಕ್ರಮದಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು. ನಾಳೆ ನಡೆಯುವ ಬಲಿಷ್ಠ ಭಾರತ್ ರೆಜಿಮೆಂಟ್ ಉದ್ಘಾಟನಾ ಸಮಾರಂಭ ನಿಮಿತ್ತ ಅದಕ್ಕೋಸ್ಕರ ಜಾಗೋ ಹಿಂದೂಸ್ತಾನಿ ರಸಮಂಜರಿ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ. ಮತ್ತು ನಾಳೆ ನಡೆಯುವ ಕಾರ್ಯಕ್ರಮ ಎಲ್ಲರಿಗೆ ಅವೇರ್ನೆಸ್ ಬರಲಂಥೇಳಿ ಇವತ್ತು ಬೀದರ್ ನಗರದಲ್ಲಿ ಬೃಹತ್ತವಾದ ಬೈಕ್ ಮೆರವಣಿಗೆ ಮುಖಾಂತರ ಇವತ್ತು ಎಲ್ಲ ಬೀದರ್ನ ಜನತೆಗೆ ಹೇಳಿಕೊಳ್ಳಲಾಗಿದೆ. ಅದೇ ನಾಳೆ ನಮ್ಮ ಬೀದರ್ನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಳೆ ಸಾಯಿ ಆದರ್ಶ್ ಶಾಲೆ ಸ್ಟೇಡಿಯಂ ಹತ್ತಿರ ನಮ್ಮ ದೇಶದ 200 ವರ್ಷಗಳ ಇತಿಹಾಸ, ನಮ್ಮ ದೇಶದ ಏನು ಹೆಂಗೆ ನಮ್ಮ ಸ್ವತಂತ್ರ ಸಿಗುತ್ತು, ಅದರ ದೇಶದ ಸ್ವಾತಂತ್ರ್ಯಾನಿಗಳು ಮತ್ತು ವೀರ ಸೈನಿಕರು ಯಾವ ಥರ ನಮ್ಮ ದೇಶನ ಆಜಾದಿ ಮಾಡಿದ್ದಾರೆ, ಅದರ ಇಂದಿನ ಪೀಳಿಗೆ ಏನಂದ್ರೆ ಮರ್ತೋಲತ್ತದ, ಅದಕ್ಕೆ ಅದರದ ಅರಿವು ಬರಲಿ,
ದೇಶಭಕ್ತಿ ಹೆಚ್ಚಾಗಲಿ ಅಂತ ಹೇಳಿ ಆ ವಿಚಾರದಾಗ ನಾವೇನಂದ್ರೆ ನಾಳೆ ರಸಮಂಜರಿ ಕಾರ್ಯಕ್ರಮ ಜಾಗೋ ಹಿಂದೂಸ್ತಾನಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಬೀದರ್ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹ ಕುಟುಂಬ ಸಹ ಬಂದು ಆ ಕಾರ್ಯಕ್ರಮ ನೋಡಬೇಕಲ್ಲ 5 ಗಂಟೆಗೆ. ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಶನಿವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಸಭೆ ನಡೆಯಿತು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಜನಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಿಎಂ ಅವರು ಬಂದಾಗ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿದ್ದು, ಅದರಲ್ಲಿ ಫಾರ್ಮರ್ಸ್ ಕಡೆ ಹೋಗುವಂಥದ್ದು 21 ಇನ್ಸ್ಟಾಲ್ಮೆಂಟ್ ಬಂದ ತಕ್ಷಣ ಅದು ರೈತರಿಗೆ ಹೋಗುತ್ತೆ ಸರ್. 27.2 ಬಿಟ್ಟು 27.2 ಈಗ ನಾವು ಬಿಡುಗಡೆ ಮಾಡಿದ್ವಿ. ಒಟ್ಟು 194 ಕ್ರೋರ್ಸ್ ಗಳಿದೆ ಸರ್. 190 ಅದರಲ್ಲಿ ಕೃಷಿ ಬೆಳೆ ಪರಿಹಾರಕ್ಕೆ ಬರಬೇಕು ಸರ್. ಅದರಲ್ಲಿ 27.20 ಈಗಾಗಲೇ ಬಂದಿದೆ ಸರ್. ವಿತರಣೆ ಸರ್. ಎರಡನೇ ಅಜೆಂಡಾ ಸರ್, ಬೆಳೆ ಕಟಾವು ಪ್ರಯೋಗಗಳು ಸರ್. ಬೆಳೆ ಕಟಾವು ಪ್ರಯೋಗ ಆಗಿದೆ ಸರ್. ನಮ್ಮ ದೇಶದ 5,000 ರೂಪಾಯಿ ಬೆಳೆ ಪ್ರೀಮಿಯಂ ಕಟ್ಟಿ ಸುಮಾರು 20 ಲಕ್ಷ ಈಗ ಬೆಳೆ ವಿಮೆ ಪರಿಹಾರ ತಗೊಳ್ತಾ ಇದ್ದಾರೆ ಸರ್. ಅದೇ ರೀತಿ ಕೋಲಾರ ಖಾತೆಯಲ್ಲಿ ಜಮಾ ಆಗಿದೆ ಸರ್. ಜಮಾ ಆಗಿದೆ ಸರ್. ಇದು ಎರಡು ಈ ಎಲ್ಲಾ ಕ್ರಾಪ್ಸ್ ಸೇರಿ ನಮಗೆ 134.65 ಕ್ರೋರ್ಸ್ ಬರ್ಬೇಕು ಸರ್ ನಮ್ಮ ಅಂದಾಜು ಪ್ರಕಾರ. ಇದರಲ್ಲಿ ವೇರಿಯೇಷನ್ ಆದ್ರೆ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ, 1.5% ವೇರಿಯೇಷನ್ ಆಗ್ಬೋದು ಸರ್. ಅದು ಬಿಟ್ಟು ಈಗ ಹಿಂಗಾರಿನಲ್ಲೂ ಬೆಳೆ ಪ್ರಯೋಗಗಳನ್ನ ನಾವು ಇದು 135.65 ಕ್ರೋರ್ಸ್ ಅಲ್ಲಿ ಸ್ವಲ್ಪ ಹಣ ಬಿಡುಗಡೆ ಆಯಿತು. ಹೌದು ಸರ್. ಬಾಕಿದೆಲ್ಲ ರೈತರಿಗೆ ಎಷ್ಟು ಜನ ರೈತರಿದ್ದಾರೆ ಫಲಾನುಭವಿಗಳು ಎಷ್ಟು ದಿವಸ ಬಿಡುಗಡೆ ಆಗುತ್ತೆ ಸರ್? ಈಗ ಸ್ಯಾಟರ್ಡೇ ವರೆಗೂ ಸರ್. ಇವತ್ತೆಲ್ಲ ಪ್ರಯತ್ನ ಮಾಡಿದಾಗ ಈ ತಿಂಗಳ ಒಳಗಾಗಿ ಅಂದ್ರೆ 31 ಜನವರಿ ಒಳಗಾಗಿ ಅದೇ ನಾನು ಕೇಳ್ತಾ ಇರೋದು. ರಿಕಾನ್ಸಿಲಿಯೇಷನ್ ಏನಿದೆ, ಡಿಸಿ ಬ್ಯಾಂಕ್ ದವ್ರು ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ? ಡಿಸಿ ಬ್ಯಾಂಕ್ MD ಇಲ್ವಾ? ಇಲ್ಲಿ ಯಾರಾದ್ರೂ ಬರ್ಬೇಕಲ್ಲ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯ ಕಾರ್ಯದರ್ಶಿಗಳಾದ ಬಿ ವೆಂಕಟೇಶ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಹಂಗಾಮಿ ಅಧ್ಯಕ್ಷರಾಗಿ ಅಶೋಕ್ ಕುಮಾರ್ ಕರಂಜಿ, ಪ್ರಧಾನ ಕಾರ್ಯದರ್ಶಿಯಾಗಿ ನಾಗಶೆಟ್ಟಿ ಧರ್ಮಾಪುರ್ ಮತ್ತು ಕೋಶಾಧ್ಯಕ್ಷರಾಗಿ ನರೇಶ್ ಪಾಠಕ್ ಅವರು ನೇಮಕ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಅಕ್ರಮ, MLC ಮಲ್ಕಾಪುರೆ ಆರೋಪ. ಲಾಟರಿ ಮೂಲಕ ಆಶ್ರಯ ಮನೆ ಫಲಾನುಭವಿಗಳ ಆಯ್ಕೆಗೆ ಬೀದರ್ ದಕ್ಷಿಣ ಶಾಸಕ ಅಶೋಕ್ ಖೇಣಿ ಆಗ್ರಹ. ಗಾದಗಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಸಕ ರಹೀಂ ಖಾನ್ ಪಣ. ವಸಂತ ಪಂಚಮಿ ನಿಮಿತ್ತ ಜನಸೇವಾ ಶಾಲೆಯಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮ. ಶ್ರೀಮಂಡಲ ಗ್ರಾಮದಲ್ಲಿ ಚಂದ್ರಕಾಂತ್ ಹಿಪ್ಪಳ್ಗಾಂವ್, ಸಂಜಯ್ ಜಾಗೀರ್ದಾರ್ ಅವರಿಗೆ ಅದ್ದೂರಿ ಸನ್ಮಾನ. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ನಂದಿನಿ. ನಾಳಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880 966 842.
ನಿಸರ್ಗ ಟೌನ್ಶಿಪ್ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಬಹುದಿನಗಳ ಮನೆ ಕಟ್ಟುವ ಕನಸನ್ನು ನನಸಾಗಿಸುವ ಅವಕಾಶ ಕೂಡಿ ಬಂದಿದೆ. ಚಿಕ್ಪೇಟ್ ರಿಂಗ್ ರೋಡ್ ನಲ್ಲಿ ಓಪನ್ ಪ್ಲಾಟ್ಗಳು ಬೀದರ್ ಬಸ್ ಸ್ಟ್ಯಾಂಡ್ ದಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬೀದರ್ ಬಸ್ ಸ್ಟ್ಯಾಂಡ್ ದಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬುಕಿಂಗ್ ಆಗಿ ಸಂಪರ್ಕಿಸಿರಿ. ನಮ್ಮ ಕಚೇರಿ ವಿಳಾಸ ನಿಯರ್ ಆರ್ಟಿಒ ಆಫೀಸ್, ಪ್ರತಾಪ್ ನಗರ್, ಬೀದರ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ತಂದಿದೆ ಗೋಲ್ಡನ್ ಡೈಮಂಡ್ ಶೋ. ಫೆಬ್ರವರಿ 10 ರಿಂದ 12ರವರೆಗೆ ಓಲ್ಡ್ ಕೈವಲ್ಯ ಬಿಲ್ಡಿಂಗ್, ಮಡಿವಾಲಾ ಚೌಕ್ ಹತ್ತಿರ, ಬೀದರ್. ಗೋಲ್ಡ್, ಡೈಮಂಡ್ಸ್, ಪ್ಲಾಟಿನಂ ಅಂಡ್ ಪ್ರೆಷಿಯಸ್ ಜೆಮ್ ಜ್ಯುವೆಲರೀಸ್ ಗಳ ಎಕ್ಸ್ಕ್ಲೂಸಿವ್ ಎಕ್ಸಿಬಿಷನ್ ಹಾಗೂ ಸೇಲ್. ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ನೊಂದಿಗೆ ಪಡೆಯಿರಿ ಅಶೋರ್ಡ್ ಗಿಫ್ಟ್ಸ್. ಪ್ರತಿ ಪರ್ಚೇಸ್ ನೊಂದಿಗೆ ಲಕ್ಕಿ ಡ್ರಾ ಮೂಲಕ ಗೋಲ್ಡ್ ಬಾರ್ ಗೆಲ್ಲುವ ಅವಕಾಶ ಹೊಂದಿರಿ. Malabar Golden Diamonds. Celebrate the beauty of life.